ಕಾಂತಾರ ಸಿನಿಮಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಒಂದು ರೀತಿಯಾಗಿ ಕನ್ನಡ ಚಲನಚಿತ್ರ ರಂಗದಲ್ಲೇ ಮೋಸ್ಟ್ ಸೆನ್ಸೇಷನಲ್ ಸೃಷ್ಟಿಸಿದಂತ ಸಿನಿಮಾ ಅಂದ್ರೆ ಅದು ಕಾಂತಾರ. ಅಂದ್ರೆ ಯಾರು ಊಹಿಸದ ಒಂದು ಮಟ್ಟಿಗೆ ಇಡೀ ದೇಶಾದ್ಯಂತ ಒಂದು ಇತಿಹಾಸವನ್ನ ಬರೆದ ಚಿತ್ರ ಅಂತ ಹೇಳಿದ್ರೆ ಅದು ಕಾಂತಾರ. ಯಾಕಂತ ಹೇಳಿದ್ರೆ ಆ ಕಾಂತಾರ ಸಿನಿಮಾ ತಯಾರಾದ ನಂತರ ರಿಲೀಸ್ ಆಗ್ಬೇಕಿದ್ರೆ ಬಹಳಷ್ಟು ಅಡ್ಡಿ ಆತಂಕಗಳಾಯ್ತು. ಅಂದ್ರೆ ಎಲ್ಲೋ ಒಂದು ಕಡೆ ರಿಷಬ್ ಶೆಟ್ಟಿ ಅವರು ಕೂಡ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ರು, ಅವರಿಗೆ ಥಿಯೇಟರ್ ಕೂಡ ಸಿಗ್ತಾ ಇರಲಿಲ್ಲ. ಅಂದ್ರೆ ಯಾರು ನೋಡ್ತಾರೆ ಅನ್ನೋ ಒಂದು ಮಟ್ಟಕ್ಕೆ ಥಿಯೇಟರ್ಗಳು ಕೂಡ ಸಿಕ್ಕಿರ್ಲಿಲ್ಲ. ಬಟ್ ಆದ್ರೆ ಒಂದು ಫೈಟ್ ಮಾಡಿ ಅಥವಾ ಆ ನಿರಾಸೆಯನ್ನ ಪಡ್ಕೊಳ್ದೆ ನಾನು ಏನೋ ಒಂದು ಗದ್ದೆ ಗೆಲ್ತೀನಿ ಅನ್ನೋ ಒಂದು ಮಟ್ಟಕ್ಕೆ ರಿಷಬ್ ಶೆಟ್ಟಿ ಅವರು ಆ ಕಾಂತಾರ ಸಿನಿಮಾವನ್ನ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿಸ್ತಾರೆ. ಅದು ಯಾವ ರೀತಿಯಾಗಿ ಎಲ್ಲೋ ಒಂದು ಅಲ್ಲೊಂದೋ ಇಲ್ಲೊಂದೋ ಥಿಯೇಟರ್ಗಳಲ್ಲಿ ಕಾಂತಾರ ಸಿನಿಮಾ ರಿಲೀಸ್ ಆಗುತ್ತೆ. ನಂತರ ನಡೆದಿದೆಯಲ್ಲ ಅದೆಲ್ಲವೂ ಕೂಡ ನಾನು ಆಗ್ಲೇ ಹೇಳ್ದಾಗೆ ಊಹೆ ಮಾಡ್ಕೊಂಡಿರ್ಲಿಲ್ಲ ಯಾರು ಕೂಡ ಕಾಂತಾರ ಸಿನಿಮಾ ಆ ಲೆವೆಲ್ಗೆ ಹೋಗುತ್ತೆ, ಆ ಮಟ್ಟಕ್ಕೆ ಇಟ್ಟಾಗತ್ತೆ ಅಂತ. ಅಲ್ಲಿ ಎಲ್ಲಿ ಅಲ್ಲೊಂದು ಇಲ್ಲೊಂದು ಥಿಯೇಟರ್ಗಳಲ್ಲಿ ಕಾಂತಾರ ಸಿನಿಮಾ ಇತ್ತು, ಆ ಕಾಂತಾರ ಸಿನಿಮಾ ಇಡೀ ದೇಶಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲಿ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂತ ನಮಗೂ ಕೂಡ ಗೊತ್ತು. ಯಾಕೆಂತ ಹೇಳಿದ್ರೆ ಅಷ್ಟು ಡಿವೈನ್ ಫುಲ್ ಆಗಿರುವಂತ ಕನ್ನಡ ಚಿತ್ರ ಕಾಂತಾರ. ಎಲ್ಲರೂ ಕೂಡ ಅದನ್ನ ಮೆಚ್ಕೊಂಡಂತ ಚಿತ್ರ ಅಂತ ಹೇಳಿದ್ರೆ ಅದು ಕಾಂತಾರ. ಯಾರು ಕೂಡ ಒಂದು ನೆಗೆಟಿವ್ ವಿಮರ್ಶೆಯನ್ನ ಕೊಡೋದಾಗ್ಲಿ ಅಥವಾ ನೆಗೆಟಿವ್ ರಿವ್ಯೂಸ್ ಅನ್ನ ಅಥವಾ ಏನು ಬರೆಯೋಂಥದ್ದಾಗ್ಲಿ ಯಾರು ಕೂಡ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಕಾಂತಾರ ಸಿನಿಮಾ ಆ ಮಟ್ಟಕ್ಕೆ ಹಿಟ್ ಆಗಿತ್ತು. ಎಲ್ಲೋ 1-2 ಥಿಯೇಟರ್ ಇದ್ದಂಥ ಕಾಂತಾರ ಸಿನಿಮಾ ಎಷ್ಟು ಥಿಯೇಟರ್ಗಳಲ್ಲಿ ಹಿಟ್ಟಾಯಿತು ಅಂತ ಹೇಳಿದ್ರೆ ಮೇ ಬಿ ಅದನ್ನ ಊಹೆ ಮಾಡ್ಕೊಳಕ್ಕೂ ನಮ್ಮ ಕೈಲಿ ಆಗೋದಿಲ್ಲ. ಏನು ಸೆಪ್ಟೆಂಬರ್ 30, 2022ರಲ್ಲಿ ಈ ಕಾಂತಾರ ಏನು ಫಸ್ಟ್ ಸಿನಿಮಾ ತೆರೆ ಕಂಡು ಒಂದು ಬಿತಿ ನಾನು ಆಗಲೇ ಹೇಳಿದಾಗೆ ಬಿಗ್ ಸಕ್ಸಸ್ ಕೂಡ ಆಗಿತ್ತು. ಇದಷ್ಟೇ ಅಲ್ಲದೆ ಆ ಒಂದು ಸಿನಿಮಾಗೆ ಬಹಳಷ್ಟು ಅವಾರ್ಡ್ಗಳು ಕೂಡ ಬರುತ್ತೆ. ಅದರಲ್ಲಿರುವಂಥ ಸಾಂಗ್ಸ್ಗಳಿಗಾಗಿರ್ಬೋದು ಅಥವಾ ನಿರ್ದೇಶನಕ್ಕಾಗಿರ್ಬೋದು ಅಥವಾ ಅಲ್ಲಿರುವಂಥ ಆ್ಯಕ್ಟರ್ಸ್ಗಳಿಗಾಗಿರ್ಬೋದು, ಈ ರೀತಿಯಾಗಿ ಎಲ್ಲ ಕಡೆನೂ ಅಂದರೆ ಕನ್ನಡ ಮಾತ್ರ ಅಲ್ಲ, ನಮಗೆ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ರಿಲೀಸ್ ಆಗಿದಂಥ ಕಾಂತಾರ ಎಲ್ಲ ಲ್ಯಾಂಗ್ವೇಜ್ಗೂ ಕೂಡ ಡಬ್ ಆಗುತ್ತೆ. ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷ್ ಕೂಡ. ಸೊ ಈ ರೀತಿಯಾಗಿ ಎಲ್ಲ ಲ್ಯಾಂಗ್ವೇಜ್ಗಳಿಗೆ ಡಬ್ಬಾದಂಥ ಕಾಂತಾರ ಸಿನಿಮಾ ಎಲ್ಲ ಕಡೆನೂ ಬಹಳಷ್ಟು ಅವಾರ್ಡ್ಗಳನ್ನ ದೋಚ್ಕೊಳ್ಳುತ್ತೆ. ಇದರಲ್ಲಿ ಸಾಂಗ್ಸ್ ಕೂಡ ಹಿಟ್ ಆಗುತ್ತೆ. ಇನ್ನು ಯೂಟ್ಯೂಬಲ್ಲಿ ಏನಾದರೂ ನಾವು ಕಾಂತಾರ ಸಿನಿಮಾ ಸಾಂಗ್ಸ್ ವ್ಯೂಸ್ಗಳನ್ನ ನೋಡ್ಬಿಟ್ರೆ ಅದರಲ್ಲಂತೂ ಸಿಂಗಾರ ಸಿರಿಯೇ ಯಾರು ಗೊತ್ತಿಲ್ಲ, ವರಾಹ ರೂಪಂ ಅಂತೂ ಆ ಸಾಂಗ್ ಆಗಿರ್ಬೋದು ಅಥವಾ ಕರ್ಮವೇ ಕಲ್ಲನು, ಎಲ್ಲ ಸಾಂಗ್ಗಳು ಕೂಡ ಮಿಲಿಯನ್ ವ್ಯೂಸ್ಗಳಾಗತ್ತೆ. ಕೆಲವೊಂದು ಸಾಂಗ್ಸ್ ಅಂತೂ ಅಂದ್ರೆ ವರಾಹ ರೂಪಂ ಅಂತೂ 200 ಮಿಲಿಯನ್ ಹೋಗಿರೋದು ಕೂಡ ನೋಡಿದ್ದೀವಿ. ಈ ರೀತಿಯಾಗಿ ಒಂದಾದ ನಂತರ ಸಕ್ಸಸ್ ಕೊಡುತ್ತೆ ಕಾಂತಾರ ಸಿನಿಮಾ. ಇನ್ನು ಈ ಸಿನಿಮಾಗೆ ರಿಷಬ್ ಶೆಟ್ಟಿ ಅವರು ನಿರ್ದೇಶಕರಾಗಿರ್ತಾರೆ, ವಿಜಯ್ ಕಿರಂಗಂದೂರು ಅವರು ನಿರ್ಮಾಪಕರು ಕೂಡ ಆಗಿರ್ತಾರೆ. ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಬೆಸ್ಟ್ ಮ್ಯೂಸಿಷಿಯನ್ ಇವಾಗಿರುವಂತ ಅಜನೀಶ್ ಅವರು ಮ್ಯೂಸಿಕ್ ಕೂಡ ಕೊಡ್ತಾರೆ. ಈ ಚಿತ್ರಕ್ಕೆ ಮೊದಲು 16 ಕೋಟಿ ಬಜೆಟ್ ಆಗಿರುತ್ತೆ ಈ ಸಿನಿಮಾದ ಬಜೆಟ್. ಆದ್ರೆ ಎಷ್ಟು ಬಜೆಟ್ನ ಕೋಟಿನ ಅದು ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡುತ್ತೆ ಅಂದ್ರೆ 400ರಿಂದ 450 ಕೋಟಿ ವರ್ಲ್ಡ್ ವೈಡ್ ಕಲೆಕ್ಷನ್ ಕೂಡ ಆಗತ್ತೆ. ಅಂದ್ರೆ ಸೆಕೆಂಡ್ ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಫಿಲಮ್ ಆಫ್ ಆಲ್ ಟೈಮ್. ಕನ್ನಡ ಫಿಲಮ್ಸ್ ಅಲ್ಲೇ ಸೆಕೆಂಡ್ ಹೈಯೆಸ್ಟ್ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ಅದು ಕಾಂತಾರ. ಈ ಬಿಗ್ ಸಕ್ಸಸ್ ನಂತರ ಏನಾಗತ್ತೆ, ಅದಾದ್ಮೇಲೆ ನಮ್ಗೆಲ್ರಿಗೂ ಕೂಡ ಗೊತ್ತು, ಅದಾದ್ಮೇಲೆ OTTಗೂ ಕೂಡ ಬರತ್ತೆ. OTTಯಲ್ಲೂ ಕೂಡ ಸಾಕಷ್ಟು ವೀಕ್ಷಣೆಯನ್ನ ಕಾಣುತ್ತೆ. ಎಷ್ಟು ಮಂದಿ ಯಾರ್ಯಾರು ಥಿಯೇಟರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ರು ಅಥವಾ ಥಿಯೇಟರಲ್ಲಿ ನೋಡಿರೋರು ಕೂಡ OTTಯಲ್ಲಿ ನೋಡ್ತಾರೆ. ಒಂದು ರೀತಿಯಾಗಿ OTTಯಲ್ಲೂ ಸಕ್ಸಸ್ ಆಗುತ್ತೆ ಕಾಂತಾರ. ಅದಾದ ನಂತರ ನವೆಂಬರ್ 2024ರಲ್ಲಿ ಕಾಂತಾರ ಚಾಪ್ಟರ್ ಸಿನಿಮಾ ರಿಲೀಸ್ ಆಗುತ್ತೆ. ಅಂದ್ರೆ ಟೀಸರ್ನ ರಿಲೀಸ್ ಮಾಡ್ತಾರೆ. ಆ ಟೀಸರ್ ಎಷ್ಟು ಒಂದು ಸೆನ್ಸೇಷನಲ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲ ಕಡೆನೂ ಅದೇ ಟಾಕ್ಸು. ಯಾವ ಸೋಷಿಯಲ್ ಮೀಡಿಯಾ ಓಪನ್ ಮಾಡು, ಇನ್ಸ್ಟಾಗ್ರಾಮ್ ಓಪನ್ ಮಾಡು, ಫೇಸ್ಬುಕ್ ಓಪನ್ ಮಾಡು, ವಾಟ್ಸಪ್ ಯಾವುದೇ ಓಪನ್ ಮಾಡಿದ್ರು ಅಲ್ಲಿ ಕಾಣಿಸ್ತಾ ಇದ್ದು ಕಾಂತಾರ. ಏಕೆಂತ ಹೇಳಿದ್ರೆ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಕಾಂತಾರ 2 ಬರುತ್ತೆ. ಅಂದ್ರೆ ಈಗ ಕಾಂತಾರ ಮೂವಿ ಏನಿತ್ತು ಆ ಕಾಂತಾರ ಆದ ನಂತರ ಕಾಂತಾರ 2 ಬರುತ್ತೆ, ಅಂದ್ರೆ ಕಂಟಿನ್ಯೂ ಪಾರ್ಟ್ ಇರುತ್ತೆ ಅಂತ. ಬಟ್ ಆದ್ರೆ
ಕಾಂತಾರ ಚಾಪ್ಟರ್ 1 ಅಂತ ಒಂದು ಸಿನಿಮಾನ ಟೀಸರ್ ರಿಲೀಸ್ ಮಾಡಿದ್ರು. ಅಂದರೆ ಈಗ ಕಾಂತಾರ ಸಿನಿಮಾ ಏನು ಬಂದಿತ್ತು ಆ ಸಿನಿಮಾದ ಹಿಂದಿನ ಕತೆ ಏನಾಗಿತ್ತು, ಯಾವ ರೀತಿಯಾಗೆಲ್ಲ ಇತಿಹಾಸ ಇತ್ತು ಅನ್ನೋದನ್ನ ಒಂದು ಟೀಸರ್ ಕೂಡ ರಿಲೀಸ್ ಮಾಡ್ತಾರೆ. ನಾನು ಆಗಲೇ ಹೇಳಿದಾಗೆ ಎಲ್ಲೆಡೆ ವೈರಲ್ ಕೂಡ ಆಗುತ್ತೆ. ಬಟ್ ಆದರೆ ಈ ಕಾಂತಾರ ಚಾಪ್ಟರ್ 1 ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಯಾಕೋ ಗೊತ್ತಿಲ್ಲ ಅದು ಏನಕ್ಕೆ, ಅಥವಾ ಸುಮ್ಮನೆ ಅದು ಏನೋ ದೈವದ ಏನಾದರೂ ಸೂಚನೆ ಇತ್ತಾ ಅಥವಾ ಅಕಸ್ಮಾತ್ ಆಗಾಯ್ತಾ, ಕಾಕತಾಳೀಯನೋ, ಯಾವುದು ಕೂಡ ಗೊತ್ತಿಲ್ಲ. ಬಟ್ ಆ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಒಂದಲ್ಲ ಒಂದು ತೊಂದರೆಗಳು ಆಗ್ತಲೇ ಬಂತು. ಈ ಒಂದು ವಿಚಾರವೂ ಕೂಡ ಎಲ್ರಿಗೂ ತಿಳಿದಿದೆ. ಅಂದರೆ ಫಸ್ಟು ಅವಘಡ ಅಂತ ಹೇಳಿದ್ರೆ, ಕೊಲ್ಲೂರು ಬಳಿಯ ಸೌಪರ್ಣಿಕ ನದಿಯಲ್ಲಿ ಕಪಿಲ್ ಎಂಬ ಒಂದು ಜೂನಿಯರ್ ಆರ್ಟಿಸ್ಟ್ ಈಜಲು ಹೋಗ್ತಾರೆ. ಮೇ 8ರಂದು ಅವ್ರು ಸಾವಾಗುತ್ತೆ. ಈ ಒಂದು ಸಾವು ಅಲ್ಲಿಗೆ ನಿಲ್ಲದೆ ಕಂಟಿನ್ಯೂ ಆಗ್ತಾ ಬರುತ್ತೆ. ಇತ್ತೀಚೆಗಷ್ಟೇ ಅಂದರೆ ಮೇ 12ರಂದು ಕಾಮಿಡಿ ಕಿಲಾಡಿ ಸೀಸನ್ 3 ವಿನ್ನರ್ ಆಗಿದ್ರು, ಬಹಳಷ್ಟು ಖ್ಯಾತಿಯನ್ನು ಕೂಡ ಪಡ್ಕೊಂಡಿದ್ರು ರಾಕೇಶ್ ಪೂಜಾರಿ ಅವರು ಹೃದಯಘಾತದಿಂದ ಸಾವನ್ನಪ್ತಾರೆ. ಅಂದರೆ ಅವ್ರ ಫ್ರೆಂಡ್ ಏನೋ ಒಂದು ಪ್ರೋಗ್ರಾಮ್ಗೆ ಹೋಗಿರ್ತಾರೆ, ಡ್ಯಾನ್ಸ್ ಮಾಡ್ತಿರ್ತಾರೆ, ಅಲ್ಲೇ ಕುಸಿದು ಬೀಳ್ತಾರೆ. ಮತ್ತು ಅದಾದ ನಂತರ ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಾಗುತ್ತೆ. ಬಟ್ ಆದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸಾವನ್ನಪ್ತಾರೆ. ಅಲ್ಲಿಗೂ ಕೂಡ ನಿಲ್ಲಿಲ್ಲ. ಅದಾದಮೇಲೆ ಅಂದರೆ ಸರಿಯಾಗಿ 1 ತಿಂಗಳ ಅಂತರದಲ್ಲಿ ಜೂನ್ 11ರಂದು ಕಾಮಿಡಿಯನ್ ಮತ್ತು ಮಿಮಿಕ್ರಿ ಆರ್ಟಿಸ್ಟ್ ಆಗಿರುವಂಥ ವಿಜು ವಿಕೆ ಅವರು ಸಾವನ್ನಪ್ತಾರೆ. ಅದಾದ ನಂತರ ಒಂದಿಷ್ಟು ಜನ ಇದ್ದಂಥ ಒಂದು ಬೋಟು, ಅಂದರೆ ಏನು ಶೂಟಿಂಗ್ ನಡೀತಾ ಇತ್ತು ಆ ಬೋಟಲ್ಲಿ ಹೋಗಬೇಕಿದ್ರೆ ಆ ಬೋಟು ಮಡ್ಚ್ಕೊಳ್ಳುತ್ತೆ. ಅದೃಷ್ಟಾವತ್ತು ಅಂತ ಹೇಳಿದ್ರೆ ಯಾವುದೇ ಅಪಾಯ ಆಗದೆ ಎಲ್ಲರೂ ಕೂಡ ಸೇಫ್ ಆಗಿರ್ತಾರೆ, ಎಲ್ಲ ಈಚ್ಕೊಂಡು ಬಂದು ದಡಕ್ಕಾಗ್ತಾರೆ. ಈ ರೀತಿಯಾಗಿ ಒಂದು ಯಾವಾಗ ಒಂದು ಸಾವು ಮೇಲೆ ಸಾವು ಅಥವಾ ಏನೋ ಒಂದು ಅವಘಡಗಳಾಗುವಂಥದ್ದು, ಮತ್ತು ನಮ್ಗೆ ಗೊತ್ತಿರೋ ಹಾಗೆ ಆ ಶೂಟಿಂಗ್ ಸೆಟ್ಗೆ ಒಂದ್ಸಲ ಬೆಂಕಿ ಕೂಡ ಇದಾಗಿರತ್ತೆ. ಸೊ ಈ ರೀತಿಯಾಗಿ ಒಂದಲ್ಲ ಒಂದು ತೊಂದರೆಗಳು ಯಾವಾಗಾಯಿತು ಅವಾಗ ಎಲ್ಲರೂ ಕೂಡ ಒಂದೇ ಚರ್ಚೆಯಲ್ಲಿದ್ದರು. ಯಾಕೆ ಈ ರೀತಿ ಆಗ್ತಾ ಇದೆ, ದೈವದ ಸೂಚನೆ ಏನಾದರೂ ಇರ್ಬೋದಾ, ಎಚ್ಚರಿಕೆ ಏನಾದರೂ ಕೊಡ್ತಿರ್ಬೋದಾ, ಅಥವಾ ಏನಾದರೂ, ಏಕೆಂತ ಹೇಳಿದ್ರೆ ನಮಗೆ ಅಷ್ಟು ಯೋಚನೆ ಬರುತ್ತೆ ಅಂತ ಅಂದರೆ ಆ ಸಿನಿಮಾದ ನಿರ್ಮಾಪಕರು ನಿರ್ದೇಶಕರಿಗೆ ಇನ್ಯಾವ ರೀತಿಯಾಗಿ ಯೋಚನೆ ಆಗಿರಬೇಕು, ರಿಷಬ್ ಶೆಟ್ಟಿ ಅವರು ಯಾವ ರೀತಿಯಾಗಿ ಯೋಚನೆ ಮಾಡಿರಬೇಕು, ಎಲ್ಲ ಒಂದು ಕಡೆ ತಪ್ಪೇನಾದರೂ ಆಗ್ತಿದೆಯಾ ಶೂಟಿಂಗ್ನಲ್ಲಿ, ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆಗಳು ಕೂಡ ಆರಂಭವಾಯಿತು. ಆಮೇಲೆ ಒಂದು ಕ್ವಶನ್ ಕೂಡ ಇತ್ತು, ಇಷ್ಟೆಲ್ಲ ಅವಘಡ ಆದಮೇಲೆ ಶೂಟಿಂಗ್ ಕಂಪ್ಲೀಟ್ ಆಗತ್ತಾ, ಸಿನಿಮಾ ರಿಲೀಸ್ ಆಗತ್ತಾ ಇಲ್ವಾ ಅನ್ನೋ ಒಂದು ಚರ್ಚೆ ಕೂಡ ಬಹಳಷ್ಟು ಆಗ್ತಾ ಇತ್ತು. ಸೊ ಈಗ ಸಾವು ನಂತರ ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಮುಗಿಸಿ ತೆರೆ ಮೇಲೆ ಬರಲು ರೆಡಿ ಆಗಿದೆ. ಇವತ್ತು ರಿಷಬ್ ಶೆಟ್ಟಿ ಅವರ ಹುಟ್ಟುಹಬ್ಬ ಇದೆ. ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿರುವಂಥದ್ದು ಕಾಂತಾರ ಚಾಪ್ಟರ್ 1 ಪೋಸ್ಟರ್. ಒಂದು ಪೋಸ್ಟರನ್ನು ರಿಲೀಸ್ ಮಾಡುವ ಮೂಲಕ ಹೊಂಬಾಳೆ ಫಿಲಮ್ಸ್ ಅವರು ಯಾವಾಗ ಸಿನಿಮಾ ತೆರೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಅಕ್ಟೋಬರ್ 2ರಂದು ಈ ಒಂದು ಕಾಂತಾರ ಚಾಪ್ಟರ್ 1 ತೆರೆ ಮೇಲೆ ಬರುತ್ತೆ. ಒಂದು ರೀತಿಯಾಗಿ ರಿಷಬ್ ಶೆಟ್ಟಿ ಅವರ ಫ್ಯಾನ್ಸ್ ಆಗಿರ್ಬೋದು ಅಥವಾ ಕನ್ನಡ ಅಭಿಮಾನಿಗಳು ಅಥವಾ ಇಡೀ ನಾನು ದೇಶಾದ್ಯಂತ ಅಂತಾನೆ ಹೇಳ್ಬಿಡ್ತೀನಿ. ಯಾಕಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ಕಾಂತಾರ 1 ಅಂದರೆ ಕಾಂತಾರ ಫಸ್ಟ್ ಮೂವಿ ಏನು ಬಂತು ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಡಬ್ ಆಗಿತ್ತು, ಅಷ್ಟೇ ಎಲ್ಲ ಲ್ಯಾಂಗ್ವೇಜಲ್ಲೂ ಇಟ್ಟಾಯಿತು. ಮತ್ತು ಈಗ ಕಾಂತಾರ ಚಾಪ್ಟರ್ 1 ಏನು ಬರ್ತಾ ಇದೆ ಇದು ಕೂಡ ಎಲ್ಲ ಭಾಷೆಗಳಲ್ಲೂ ಬರ್ತಾ ಇದೆ. ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ, ಇಂಗ್ಲಿಷ್, ಸೊ ಈ ರೀತಿಯಾಗಿ ಎಲ್ಲ ಲ್ಯಾಂಗ್ವೇಜಲ್ಲೂ ಬರ್ತಾ ಇರೋದ್ರಿಂದ ಒಂದು ರೀತಿಯಾಗಿ ಮತ್ತೆ ಏನೋ ಒಂದು ಹಬ್ಬವನ್ನು ಕ್ರಿಯೇಟ್ ಮಾಡಲಿಕ್ಕೋ ಅಥವಾ ಒಂದು ಸೆಲೆಬ್ರೇಷನನ್ನು ಕ್ರಿಯೇಟ್ ಮಾಡಲಿಕ್ಕೋ ಕಾಂತಾರ ಚಾಪ್ಟರ್ 1 ಈಗ ಸಜ್ಜಾಗಿರುವಂಥದ್ದು. ಆ ಪೋಸ್ಟರನ್ನು ಈಗ ರಿಲೀಸ್ ಮಾಡಿದ್ದಾರಲ್ಲ, ಆ ಪೋಸ್ಟರ್ನ ಎಷ್ಟು ಜನ ನೀವು ನೋಡಿದಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಏನು ಹೊಂಬಾಳೆ ಫಿಲಮ್ಸ್ ಅವರು ಮತ್ತು ರಿಷಬ್ ಶೆಟ್ಟಿ ಅವರನ್ನು ಟ್ಯಾಗ್ ಮಾಡಿದಂತೆ, ಅಂದರೆ ಕಂಬೈನ್ ಮಾಡಿದಂತೆ ಒಂದು ಪೋಸ್ಟನ್ನು ಕೂಡ ಹಾಕಿದ್ದಾರೆ. ಆ ಪೋಸ್ಟರ್ ನೋಡಿದ್ರೇ ಒಂದು ರೀತಿಯಾಗಿ ಗೂಸ್ ಬಂಪ್ಸ್ ಬರ್ತಾ ಇದೆ. ಆ ಲುಕ್ಕು ಅಥವಾ ಆ ಬಾಡಿಯಲ್ಲಿ ರಿಷಬ್ ಶೆಟ್ಟಿ ಅವ್ರನ್ನ ನೋಡೋವಂಥದ್ದು, ಕೈಯಲ್ಲಿ ಕತ್ತಿಗಳು, ಅವ್ರ ಸೊಂಟ ಸುತ್ತಗಳು ಅಷ್ಟೇ ಆ ಕತ್ತಿಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ಆ ಬಾಡಿ ಬಿಲ್ಡ್ ಮಾಡಿರುವಂಥದ್ದು. ಮತ್ತು ನೀವು ಅಬ್ಸರ್ವ್ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ, ಆ ಪೋಸ್ಟರಲ್ಲಿ ಈಗಲೇ ಒಂದು ಆ ಪೋಸ್ಟರನ್ನು ನೋಡಿ, ಆ ಸುತ್ತ ಆ ಇತಿಹಾಸವನ್ನು ಹೇಳುವಂಥ ಒಂದು ಚಿಕ್ಕದಾಗಿ ಚಿತ್ರಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಮೇ ಬಿ ಅದನ್ನು ನೋಡಿದಾಗ ಅನಿಸೋವಂಥದ್ದು ಮೇ ಬಿ ಆಗಿನ ಕಾಲದಲ್ಲಿ ಆ ಒಂದು ಜಾಗಕ್ಕೋಸ್ಕರನೋ ಅಥವಾ ಆ ಜನರಿಗೆ ತೊಂದರೆ ಕೊಡ್ಲಿಕ್ಕೋಸ್ಕರನೋ ಆ ಒಂದು ಯುದ್ಧವನ್ನು ಮಾಡ್ತಾ ಇದ್ರು. ಆ ಯುದ್ಧವನ್ನು
ತಪ್ಪಿಸ್ಲಿಕ್ಕೆ ರಿಷಬ್ ಶೆಟ್ಟಿ ಅವರು ಹೋರಾಟ ಮಾಡ್ತಿರೋ ಥರನೋ ಅಥವಾ ಆ ಜನಗಳಿಗೆ ರಕ್ಷಣೆ ಕೊಡಲಿಕ್ಕೆ ಮಾಡ್ತಿರೋ ಥರನೋ ಒಂದು ಬಿಂಬ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಪೋಸ್ಟರ್ ನೋಡಿದ್ರೆ ನಮ್ಗೆ ಹಾಗೆ ಅನಿಸುತ್ತೆ. ಎಷ್ಟು ಡೀಟೇಲಿಂಗ್ ಆಗಿದೆ ಆ ಪೋಸ್ಟರ್ ಅಂತ ಹೇಳಿದ್ರೆ, ಎಲ್ಲ ರೀತಿಯಾಗಿ ಹಾಕಿರುವಂಥದ್ದು, ಹಳೆ ಕಾಲದ ಒಂದು ಹಳ್ಳಿಯನ್ನು ಕ್ರಿಯೇಟ್ ಮಾಡಿರುವಂಥದ್ದು, ಅಥವಾ ಕುದುರೆ ಮೇಲೆ ಏನೋ ಯುದ್ಧವನ್ನು ಮಾಡ್ತಿರೋ ರೀತಿಯಾಗಿ ಮಾಡಿರ್ಬೋದು ಅಂಥದ್ದು. ಸೊ ಈ ರೀತಿಯಾಗಿ ಮಾಡಿದ್ದಾರೆ. ಇದಕ್ಕೆ ನಾನು ಆಗಲೇ ಹೇಳಿದಾಗೆ ವಿಜಯ್ ಕಿರಗುಂದ್ ಅವರು ನಿರ್ಮಾಪಕರಾಗುತ್ತಾರೆ. ಈ ಒಂದು ಚಾಪ್ಟರ್ 1 ಏನಿದೆ ಇದಕ್ಕೂ ಕೂಡ ರಿಷಬ್ ಶೆಟ್ಟಿ ಅವರು ನಿರ್ದೇಶನವನ್ನು ಮಾಡಿರುವಂಥದ್ದು. ಸೊ ನೀವು ನೋಡಿಲ್ಲ. ಮತ್ತು ನಾನು ಇನ್ನೊಂದು ಹೇಳಲೇಬೇಕು ಈ ಮಾತಿನ ಮಧ್ಯ, ಇವರು ಅಂದರೆ ಇದಕ್ಕಿಂತ ಮುಂಚೆ ಒಂದು ಪೋಸ್ಟರ್ ಕೂಡ ರಿಲೀಸ್ ಆಗಿರತ್ತೆ, ಅಂದರೆ ರಿಷಬ್ ಶೆಟ್ಟಿ ಅವರು. ಆ ಪೋಸ್ಟರ್ ಕೂಡ ಯಾವ ಮಟ್ಟಕ್ಕೆ ಒಂದು ವೈರಲ್ ಆಗಿತ್ತು ಅಂತ ಹೇಳಿದ್ರೆ, ಆ ಪೋಸ್ಟರನ್ನು ಅವ್ರನ್ನ ನೋಡುವಂಥದ್ದು ಅಷ್ಟೇ ಖುಷಿ ಕೊಡ್ತಾ ಇತ್ತು. ಈಗ ಬಂದಿರೋ ಪೋಸ್ಟರು ಕೂಡ ಬಹಳಷ್ಟು ಏನಂತಾರೆ ಅದಕ್ಕೆ ಬಹಳಷ್ಟು ಯೋಚನೆಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ, ಅಥವಾ ಏನಿರ್ಬೋದು. ಯಾಕೆಂತ ಹೇಳಿದ್ರೆ ಆ ಪೋಸ್ಟರ್ ಸುತ್ತಮುತ್ತ ಆ ರೀತಿಯಾಗಿ 10 ಹಲವು ಕಥೆಗಳಿದೆ. ಸೊ ಯಾವ ರೀತಿಯಾಗಿ ಬರ್ಬೋದು ಅನ್ನೋದು ಕೂಡ ಈಗ ಯೋಚನೆ ಆಗ್ತಾ ಇದೆ. ಇಷ್ಟು ದಿನ ಏನು ಕಾಯ್ತಾ ಇದ್ರು ಅಥವಾ ಏನು ಅನುಮಾನದಲ್ಲಿದ್ರು, ಆ ಸಿನಿಮಾ ಬರುತ್ತೋ ಇಲ್ವೋ ಅನ್ನೋ ಒಂದು ಅನುಮಾನದಲ್ಲಿದ್ರು, ಅದಕ್ಕೆಲ್ಲದಕ್ಕೂ ಕೂಡ ಖುದ್ದು ಹೊಂಬಾಳೆ ಫಿಲಮ್ಸ್ ಮತ್ತು ರಿಷಬ್ ಶೆಟ್ಟಿ ಅವರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ನಾವು ಎಲ್ಲೂ ಹೋಗಿಲ್ಲ, ಬರ್ತೀವಿ, ಅಕ್ಟೋಬರ್ 2ಕ್ಕೆ ತೆರೆಗೆ ಬರ್ತಾ ಇದ್ದೀವಿ, ನಮ್ಮನ್ನು ಆಶೀರ್ವಾದಿಸಿ ಅಂತಲೂ ಕೂಡ ಹೇಳಿರುವಂಥದ್ದು. ಮತ್ತು ಈಗ ಏನು ಬಿಡುಗಡೆ ಮಾಡಿದ್ದಾರೆ, ಬಿಡುಗಡೆ ಆದಮೇಲೆ ಸೋಷಿಯಲ್ ಮೀಡಿಯಾದಲ್ಲಂತೂ ಎಲ್ಲ ಕಡೆ ಅದೇ ಪೋಸ್ಟರನ್ನು ಹಾಕ್ತಾ ಇದ್ದಾರೆ ಮತ್ತು ಒಳ್ಳೊಳ್ಳೆ ಕಾಮೆಂಟ್ಸ್ಗಳು ಕೂಡ ಹಾಕ್ತಾ ಇದ್ದಾರೆ. ಇನ್ನೊಂದನ್ನು ನಾನು ಹೇಳಲೇಬೇಕು, ಆ ಒಂದು ಪೋಸ್ಟರ್ ಹಾಕಿ ಏನು ಡಿಸ್ಕ್ರಿಪ್ಷನ್ನ ಬರ್ಕೊಂಡಿದ್ದಾರೆ, ಅಲ್ಲಿ ಒಂದು ಲೈನನ್ನು ಬರೆದಿದ್ದಾರೆ, ದಂತಕಥೆಯ ಮುನ್ನುಡಿ, ಆ ನುಡಿಗೊಂದು ಪರಿಚಯ, ಮನದಾಳದ ಕಥೆಗೆ ಮತ್ತೊಮ್ಮೆ ಸ್ವಾಗತ ಅಂತ ಬರ್ಕೊಂಡಿದ್ದಾರೆ. ಮೇ ಬಿ ಆ ಲೈನ್ಸಲ್ಲೇ ನಮಗೆ ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ ಯಾವ ರೀತಿಯಾಗಿ ಅಂದರೆ ಸಿನಿಮಾ ಇರುತ್ತೆ, ಮತ್ತು ಇನ್ನೂ ಜಾಸ್ತಿ ನಮಗೆ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡ್ತಾ ಇದೆ ಇನ್ನೆಲ್ಲ ಏನಿರ್ಬೋದು. ಯಾಕೆಂದರೆ ಕಾಂತಾರನ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಮಟ್ಟಕ್ಕೆ ಇಟ್ಟಾಗತ್ತೆ, ಅಥವಾ ಅಷ್ಟು. ಯಾಕೆಂತ ಹೇಳಿದ್ರೆ ಆ ಕ್ಲೈಮ್ಯಾಕ್ಸ್ ಸೀನ್ ಏನಿದೆ, ಕೊನೆ ಒಂದು 5 ನಿಮಿಷ ಕ್ಲೈಮ್ಯಾಕ್ಸ್ ಸೀನು, ಮೇ ಬಿ ನಾನು ಯಾರಿಗೂ ಆ ಗೂಸ್ ಬಂಪ್ಸ್ ಬಂದಿಲ್ಲ ಅನ್ನೋದೇ ಇಲ್ಲ. ಅಲ್ಲಿ ಕುತ್ಕೊಂಡ್ಬಿಟ್ಟು ಥಿಯೇಟರಲ್ಲಿ ನೋಡಿದ್ರೆ ಒಂದು ಕ್ಷಣ ಕಾಲನ್ನ ಮೇಲೆ ಸೀಟ್ ಮೇಲೆ ಹಾಕೊಂಡ್ಬಿಟ್ಟು ಕೈ ಮುಕ್ಕೊಂಡು ಕುತ್ಕೊಂಬೋಣ ಅನ್ನೋಷ್ಟಕ್ಕೆ ಅಷ್ಟು ಡಿವೈನ್ ಫುಲ್ ಆಗಿತ್ತು. ಮೇ ಬಿ ಆ ಕಾಂತಾರ ಬಂದ ಮೇಲೆ ರಿಷಬ್ ಶೆಟ್ಟಿ ಅವ್ರನ್ನ ಡಿವೈನ್ ಸ್ಟಾರ್ ಅಂತಲೂ ಕೂಡ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟು ಬ್ಯೂಟಿಫುಲ್ ಮೂವಿ ಅಂತ ಹೇಳಿದ್ರೆ ಅದು ಕಾಂತಾರ ಆಗಿತ್ತು. ಸೊ ಈಗ ಕಾಂತಾರ ಚಾಪ್ಟರ್ 1 ಏನಾಗಿತ್ತು, ಆ ಒಂದು ಇತಿಹಾಸದ ಬಗ್ಗೆ ಬರ್ತಾ ಇರುವಂಥ ಒಂದು ದಂತಕಥೆಯ ಮುನ್ನುಡಿ ಅಂತಲೇ ನಾನು ಹೇಳ್ಬಿಡ್ತೀನಿ. ಸೊ ಅಕ್ಟೋಬರ್ 2ಕ್ಕೆ ಬರುತ್ತೆ. ನಿಮ್ಮ ಏನು ಊಹಾಪೋಹಗಳಿತ್ತು ಅದೆಲ್ಲದಕ್ಕೂ ಕೂಡ ಈಗ ಫುಲ್ ಸ್ಟಾಪ್ ಇಟ್ಟುಬಿಡಿ. ಸಿನಿಮಾ ತೆರೆ ಬಂದ ಮೇಲೆ ದಯವಿಟ್ಟು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ, ಇನ್ನೂ ಪ್ರೋತ್ಸಾಹ ಕೊಡಿ. ಈ ಒಂದು ಸಿನಿಮಾ ಕೂಡ ನನಗೆ ಗೊತ್ತಿರೋ ಹಾಗೆ ಒಂದು ಇತಿಹಾಸ ಬರಿಬಹುದು ಅನ್ನೋದು ಎಲ್ಲ ಕನ್ನಡಿಗರ ಮನದಾಳದ ಮಾತು ಕೂಡ ಆಗಿದೆ. ಮತ್ತು ಈ ಒಂದು ಈಗ ಅಕ್ಟೋಬರ್ 2ರಂದು ಏನು ಸಿನಿಮಾ ತೆರೆಗೆ ಬರ್ತಾ ಇದೆ, ಮತ್ತು ಆ ಪೋಸ್ಟರ್ ನೋಡಿದಾಗ ನಿಮ್ಗೆ ಏನು ಅನಿಸ್ತು, ನಿಮ್ಮ ಅಭಿಪ್ರಾಯ ಏನಿದೆ ಈ ಚಿತ್ರದ ಕುರಿತು, ಇದನ್ನೆಲ್ಲವನ್ನು ಕೂಡ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ, ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.